ಹರ್ ಹರ್ ಮಹಾದೇವ್. ಮಹಾಕುಂಭ ಪೌರಾಣಿಕ ಕಥೆಯನ್ನೊಳಗೊಂಡ ಆತ್ಮಶೋಧನೆ ಮತ್ತು ಜ್ಞಾನೋದಯದ ಮಹಾಯಾತ್ರೆಯಾಗಿದೆ. ಹೊರಗಿನ ಕುಂಭ ಒಂದು ಸಂಸ್ಕೃತಿಯಾದರೆ ಒಳಗಿನ ಕುಂಭವು ಒಂದು ಜ್ಞಾನಯಾತ್ರೆ ಇದ್ದಂತೆ. ನಾವು ಅದರ ವಿಶೇಷತೆಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಕುಂಭಮೇಳ 4 ವರ್ಷಗಳಿಗೊಮ್ಮೆ, ಅರ್ಧ ಕುಂಭಮೇಳ 6 ವರ್ಷಗಳಿಗೊಮ್ಮೆ, ಪೂರ್ಣ ಕುಂಭಮೇಳ 12 ವರ್ಷಗಳಿಗೊಮ್ಮೆ, ಮಹಾಕುಂಭಮೇಳವು 144 ವರ್ಷಗಳಿಗೊಮ್ಮೆ ನಡೆಯುವ ಒಂದು ಉತ್ಸವ. ಕುಂಭ ಕ್ರೌಡ್ ಅಥವಾ ಮೌನ, ರಿಚುವಲ್ಸ್ ಅಥವಾ ಜ್ಞಾನ, ಇದು ನಿಮ್ಮ ಆಯ್ಕೆ. ನೀವು ಇದರ ಆಳವಾದ ಅರ್ಥವನ್ನು ಅರಿಯಲು ಬಯಸುವವರ ಅಥವಾ ಕೇವಲ ಆಚರಣೆಗಳಲ್ಲಿ ಮುಳುಗುವವರ? ಈ ಪ್ರಶ್ನೆ ಕುಂಭದ ಅರ್ಥವನ್ನು ನಿರ್ಧರಿಸುತ್ತದೆ. ಬಾಹ್ಯ ಕುಂಭ ಶಕ್ತಿ ಮತ್ತು ಸಂಸ್ಕೃತಿಯ ತಾಣ. ಲಕ್ಷಾಂತರ ಸಾಧುಗಳು, ಯೋಗಿಗಳು ಮತ್ತು ಭಕ್ತರು ಗಂಗೆಯಲ್ಲಿ ಶುದ್ಧೀಕರಣಕ್ಕಾಗಿ ಸೇರಿರುತ್ತಾರೆ. ಪ್ರಾಚೀನ ಕಾಲದಿಂದಲೂ ಈ ಮೇಳವು ಗ್ರಹಗಳ ಜ್ಯೋತಿಷ್ಯ ಶಕ್ತಿಯ ಪ್ರಭಾವದ ಅಧೀನದಲ್ಲಿ ನಡೆಯುತ್ತದೆ. ಇದು ಕೇವಲ ಭಕ್ತಿಯ ತಾಣವಲ್ಲ, ಜ್ಞಾನ, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಚಿಂತನೆಯ ಒಂದು ಮಹಾ ನದಿಯೇ ಅನ್ನಬಹುದು. ಆಂತರಿಕ ಕುಂಭ ಜ್ಞಾನ ಮತ್ತು ಜಾಗೃತಿಯ ಯಾತ್ರೆ. ನಿಜವಾದ ಕುಂಭ ಯಾತ್ರೆ ತೀರ್ಥಯಾತ್ರೆಯಲ್ಲ, ಅದು ನಮ್ಮೊಳಗಿನ ಜಾಗೃತಿಯಲ್ಲಿದೆ. ಕುಂಭ ದಿವ್ಯ ಅಮೃತದ ಹುಡುಕಾಟವನ್ನು ಪ್ರತಿನಿಧಿಸುತ್ತದೆ. ಅಮೃತದ ಅರ್ಥ ಅಂತರ್ಮುಖಿಯಾಗುವುದು, ಶಾಶ್ವತ ಜ್ಞಾನವನ್ನು ಹೊಂದುವುದು. ಕೆಲವರು ಭಕ್ತಿಯಲ್ಲಿ ಮುಳುಗಿರುತ್ತಾರೆ, ಮತ್ತೆ ಕೆಲವರು ಸತ್ಯವನ್ನು ಹುಡುಕಾಡುತ್ತಿರುತ್ತಾರೆ. ಈ ಮೇಳದಲ್ಲಿ ಆತ್ಮಶೋಧನೆ ಮಾಡಬಹುದು ಅಥವಾ ಕೇವಲ ಜನಸ್ತೋಮದ ಒಂದು ಭಾಗವಾಗಬಹುದು. ಕುಂಭದ ಹಿಂದಿನ ಪೌರಾಣಿಕ ಕಥೆ. ದೇವತೆಗಳ ಮತ್ತು ದಾನವರ ಅಮೃತಕ್ಕಾಗಿ ಹೋರಾಟ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ದಾನವರು ಕ್ಷೀರಸಾಗರವನ್ನು ಮಥಿಸಿದರು. ಈ ಪ್ರಕ್ರಿಯೆಯಲ್ಲಿ ಒಂದು ಕಡೆ ಅಮೃತದ ಕುಂಭ ಸಿಕ್ಕಿತು, ಆದರೆ ಅದಕ್ಕೂ ಮುನ್ನ ಹಲವಾರು ವಿಸ್ಮಯಕಾರಿ ವಸ್ತುಗಳು ಹೊರಬಂದವು. ಪಾರಿಜಾತ ವೃಕ್ಷ, ಕಾಮಧೇನು, ಅಪ್ಸರೆಯರು, ಕಲ್ಪವೃಕ್ಷ, ವಾರುಣಿ, ಹೀಗೆ ಅದರ ಜೊತೆ ಕಲಕೂಟ ವಿಷವು ಅತ್ಯಂತ ಘಾತಕವಾಗಿದ್ದು ಸಂಪೂರ್ಣ ಸೃಷ್ಟಿಯನ್ನು ನಾಶಪಡಿಸಬಹುದಾಗಿತ್ತು. ಆದರೆ ಮಹಾದೇವನು ಆ ವಿಷವನ್ನು ಕುಡಿಯಲು ತಯಾರಾದರು. ಅವರ ಕಂಠ ನೀಲಗೊಂಡಿತು. ಈ ಕಾರಣಕ್ಕಾಗಿ ಶಿವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ. ನಾವು ಜೀವನದಲ್ಲಿ ಅಮೃತವನ್ನು ಪಡೆಯಲು ಮೊದಲು ವಿಷವನ್ನು, ಅಂದರೆ ಸಂಕಟ, ತಪಸ್ಸು, ಯಾತನೆ ಭರಿಸಲು ಸಿದ್ಧರಾಗಿರಬೇಕು. ಮಥನದ ಅಂತ್ಯದಲ್ಲಿ ಅಮೃತಭರಿತ ಕುಂಭ ಹೊರಬಂತು. ಅದನ್ನು ಪಡೆಯಲು ದೇವತೆಗಳು ಮತ್ತು ದಾನವರ ನಡುವೆ ಭೀಕರ ಸಮರ ಶುರುವಾಯಿತು. ಈ ಸಂದರ್ಭದಲ್ಲಿ ಒಬ್ಬ ದಾನವನು ಕುಂಭವನ್ನು ಕದ್ದೊಯ್ದನು. ಅವನು ಭೂಲೋಕದಲ್ಲಿ 4 ಪವಿತ್ರ ಸ್ಥಳಗಳ ಮೇಲೆ ಓಡುವಾಗ ಅಮೃತದ ಹನಿ ಭೂಮಿಗೆ ಬಿದ್ದಿತು. ಆ ಸ್ಥಳಗಳೇ ಹರಿದ್ವಾರ, ಪ್ರಯಾಗರಾಜ್, ಉಜ್ಜಯಿನಿ, ನಾಸಿಕ್. ಇವು ಅಂದಿನಿಂದ ಪವಿತ್ರ ಕ್ಷೇತ್ರಗಳಾದವು. ಆಧ್ಯಾತ್ಮಿಕ ಗುರುಗಳು ಕುಂಭವನ್ನು ಬಾಹ್ಯ ಉತ್ಸವವಷ್ಟೇ ಅಲ್ಲ, ಆಂತರಿಕ ಅರಿವಿನ ಯಾತ್ರೆ ಎಂದು ವಿವರಿಸಿರುತ್ತಾರೆ. ದೇವತೆಗಳು ನಮ್ಮ ಬುದ್ಧಿಯನ್ನು ಪ್ರತಿನಿಧಿಸುತ್ತವೆ ಮತ್ತು ದಾನವರು ನಮ್ಮ ಆಕಾಂಕ್ಷೆ, ಅಹಂಕಾರ ಮತ್ತು ಅಜ್ಞಾನವನ್ನು ಸೂಚಿಸುತ್ತವೆ. ಜೀವನವನ್ನು ಅರಿಯಲು, ಕಲಿಯಲು, ಮೌಲ್ಯಮಾಪನ ಮಾಡಿಕೊಳ್ಳಲು ಒಂದು ಅವಕಾಶ. ಮಹಾಕುಂಭ ಜ್ಞಾನ ಮತ್ತು ಮೌನದ ಸಂಗಮ. ಜೀವನದ ಪರಮ ಸಂದೇಶ. ಅಮೃತವನ್ನು ಪಡೆಯುವ ಮುನ್ನ ವಿಷವನ್ನು ಸ್ವೀಕರಿಸುವ ಶಕ್ತಿ ಬೇಕು. ಶಿವನ ನೀಲಕಂಠ ತತ್ವವೇ ನಿಜವಾದ ಕುಂಭ. ಧನ್ಯವಾದಗಳು. ಹರ್ ಹರ್ ಮಹಾದೇವ್.